ನಮಸ್ಕಾರ ರೈತ ಬಾಂಧವರೇ, ಬೆಳಗಿನ ಶುಭೋದಯಗಳು. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹೂಕೋಸು ದರ 4 ರೂಪಾಯಿಗಳ ಕುಸಿತ ಕಂಡಿದೆ. ಮೈಸೂರು ಎಪಿಎಂಸಿ ಮಾರುಕಟ್ಟೆಯ ಇಂದಿನ ತರಕಾರಿ ಬೆಲೆಗಳು. ಟುಡೇ ವೆಜಿಟೇಬಲ್ಸ್ ಪ್ರೈಸ್ ಇನ್ ಮೈಸೂರು ಎಪಿಎಂಸಿ ಮಾರ್ಕೆಟ್ 30/6/2026 ಮಂಗಳವಾರ. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ 22 ಕೆಜಿ ಟೊಮೊಟೊ ಬಾಕ್ಸ್ನ ಬೆಲೆ ಗರಿಷ್ಠ 540 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಪ್ರತಿನಿತ್ಯ ತರಕಾರಿ ಬೆಲೆಗಳ ಸ್ಪಷ್ಟ ನಿಖರ ಮಾಹಿತಿಗಾಗಿ ನಿಧಿ ಪರಂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಇಂದಿನ ಮೈಸೂರು ಎಪಿಎಂಸಿ ಮಾರುಕಟ್ಟೆಯ ಟೊಮೊಟೊ ಪಟ್ಟಿಗಳನ್ನು ನೋಡಬಹುದು. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸೋಲಾರ್ ಬೀನ್ಸ್ ಪ್ರತಿ ಕೆಜಿಗೆ 65 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ 65 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ರಿಂಗ್ ಬೀನ್ಸ್ ದರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಪ್ರತಿ ಕೆಜಿಗೆ ಇಂದು ಕೂಡ 65 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಖಾರದ ಮೆಣಸಿನಕಾಯಿ ದರ ಪ್ರತಿ ಕೆಜಿಗೆ 18 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಸೋಮವಾರವೂ ಕೂಡ 18 ರೂಪಾಯಿಗಳಂತೆ ವ್ಯಾಪಾರವಾಗಿತ್ತು. ಬಜ್ಜಿ ಮೆಣಸಿನಕಾಯಿ ನಾಟಿ ಪ್ರತಿ ಕೆಜಿಗೆ 55 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದರೆ, ಬಜ್ಜಿ ಮೆಣಸಿನಕಾಯಿ ಎಕೋನ ಪ್ರತಿ ಕೆಜಿಗೆ 40 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಸೋಮವಾರವೂ ಇದೇ ದರದಲ್ಲಿ ವ್ಯಾಪಾರವಾಗಿತ್ತು. ದಪ್ಪ ಮೆಣಸಿನಕಾಯಿ ದರದಲ್ಲಿ 3 ರೂಪಾಯಿಗಳ ಏರಿಕೆ ಕಾಣಬಹುದು. ಸೋಮವಾರ 59 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ದಪ್ಪ ಮೆಣಸಿನಕಾಯಿ ಇಂದು 62 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಸಾಂಬಾರ್ ಸೌತೆಕಾಯಿ ದರದಲ್ಲಿ 2 ರೂಪಾಯಿಗಳ ಏರಿಕೆ ಕಾಣಬಹುದು. ಸೋಮವಾರ 6 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ತಿನ್ನುವ ಸೌತೆಕಾಯಿ ದರದಲ್ಲಿ 2 ರೂಪಾಯಿಗಳ ಇಳಿಕೆ ಕಂಡಿದೆ. ಸೋಮವಾರ 14 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ತಿನ್ನುವ ಸೌತೆಕಾಯಿ. ಗುಂಡು ಬದನೆಕಾಯಿ ದರದಲ್ಲಿ 3 ರೂಪಾಯಿಗಳ ಇಳಿಕೆ ಕಾಣಬಹುದು. ಸೋಮವಾರ 25 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಗುಂಡು ಬದನೆ ಇಂದು 22 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಬಿಳಿ ಬದನೆ ಕೂಡ 2 ರೂಪಾಯಿಗಳ ಇಳಿಕೆ ಕಂಡಿದೆ. ಸೋಮವಾರ ಪ್ರತಿ ಕೆಜಿಗೆ 20 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಬಿಳಿ ಬದನೆ ಇಂದು 18 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಕುಂಬಳಕಾಯಿ ದರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ ಕುಂಬಳಕಾಯಿ 6 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ ಹೀರೆಕಾಯಿ ದರ 26 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಸೋಮವಾರ 20 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದ ಪಡವಲಕಾಯಿ ಇಂದು 4 ರೂಪಾಯಿಗಳ ಕುಸಿತದೊಂದಿಗೆ ಪ್ರತಿ ಕೆಜಿಗೆ 16 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ತೊಂಡೆಕಾಯಿ ದರದಲ್ಲೂ ಕೂಡ 1 ರೂಪಾಯಿಗಳ ಇಳಿಕೆ ಕಾಣಬಹುದು. ಸೋಮವಾರ ಪ್ರತಿ ಕೆಜಿಗೆ 19 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ತೊಂಡೆಕಾಯಿ ಇಂದು 18 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಹಾಗಲಕಾಯಿ ವೈಟ್ ಪ್ರತಿ ಕೆಜಿಗೆ ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ 25 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದರೆ, ಹಾಗಲಕಾಯಿ ಗ್ರೀನ್ ಕೂಡ ಪ್ರತಿ ಕೆಜಿಗೆ 25 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಹೂಕೋಸು ದರದಲ್ಲಿ 4 ರೂಪಾಯಿಗಳ ಕುಸಿತ ಕಾಣಬಹುದು. ಸೋಮವಾರ ಪ್ರತಿ ಕೆಜಿಗೆ 18 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದ ಹೂಕೋಸು ಇಂದು 4 ರೂಪಾಯಿಗಳ ತೀವ್ರ ಕುಸಿತದೊಂದಿಗೆ 14 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಹೂಕೋಸು ಚಪಾತಿ ಪ್ರತಿ ಕೆಜಿಗೆ 23 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದರೆ, ಹೂಕೋಸು ಸ್ಯಾಂಡ್ವಿಚ್ ಪ್ರತಿ ಕೆಜಿಗೆ 22 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಫೈರ್ ವೈಟ್ 33 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದರೆ, ಫೈರ್ ಗ್ರೀನ್ ಪ್ರತಿ ಕೆಜಿಗೆ 28 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಸುನಾಮಿ ಸೌತೆ ಇಂದು ಕೂಡ ಪ್ರತಿ ಕೆಜಿಗೆ 4 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ 4 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಎಳವನಕಾಯಿ ಬೂದುಗುಂಬಳ ಇಂದು ಕೂಡ ಪ್ರತಿ ಕೆಜಿಗೆ 5 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಸೋಮವಾರವೂ ಕೂಡ 5 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಸೋರೆಕಾಯಿ ದರದಲ್ಲಿ 2 ರೂಪಾಯಿಗಳ ಇಳಿಕೆ ಕಾಣಬಹುದು. ಸೋಮವಾರ ಪ್ರತಿ ಕೆಜಿಗೆ 11 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಸೋರೆಕಾಯಿ ಇಂದು 9 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ಸೀಮೆ ಬದನೆಕಾಯಿ ದರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ನಿನ್ನೆ ಪ್ರತಿ ಕೆಜಿಗೆ 28 ರೂಪಾಯಿಗಳಿಗೆ ವ್ಯಾಪಾರವಾಗಿ ಸೀಮೆ ಬದನೆಕಾಯಿ ಇಂದು ಕೂಡ 28 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ತೊಂಡೆಕಾಯಿ ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ 13 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. G4 ಮೆಣಸಿನಕಾಯಿ ಪ್ರತಿ ಕೆಜಿಗೆ 25 ರೂಪಾಯಿಗಳಂತೆ ವ್ಯಾಪಾರವಾಯಿತು.
ಹುಳಿ ಟೊಮೊಟೊ ಪ್ರತಿ ಕೆಜಿಗೆ ಇಂದು 16 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಇಂದಿನ ಮೈಸೂರು ಎಪಿಎಂಸಿ ಮಾರುಕಟ್ಟೆಯ ತರಕಾರಿ ಬೆಲೆಗಳ ಪಟ್ಟಿಯನ್ನು ನೋಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಜವಾನ್ ಜೈ ಕಿಸಾನ್.